ನಮಸ್ಕಾರ ವೀಕ್ಷಕರೇ. ನ್ಯಾಯಾಧೀಶರ ದುರ್ವರ್ತನೆ ಮತ್ತು ಅಸಮರ್ಥತೆ, ಮಿಸ್ಕಂಡಕ್ಟ್ ಅಂಡ್ ಇನ್ಕೆಪಾಸಿಟಿ ಆಫ್ ಜಡ್ಜಸ್ ಅಂತೇಳಿ ಈ ವಿಷಯ ಕುರಿತಾಗಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಸವಣ್ಣವರ ಒಂದು ವಚನ, ಒಲೆ ಹೊತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹೊತ್ತಿ ಉರಿದಡೆ ನಿಲ್ಲಬಾರದು. ಏರಿ ನೀರು ಮೊಡೆ, ಬೇಲಿ ಕೆಯ್ಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಅಂತೇಳಿ. ಅಂದರೆ ಯಾರು ರಕ್ಷಣೆ ಮಾಡಬೇಕು ಅವರೇ ರಕ್ಷಣೆ ಮಾಡಲಿಲ್ಲ ಅಂತಂದರೆ ಪ್ರಪಂಚವೇ ಅಲ್ಲೋಲು ಕಲ್ಲೋಲಾಗ್ತದೆ, ವ್ಯವಸ್ಥೆನೇ ಹಾಳಾಗಿ ಹೋಗ್ತದೆ ಅನ್ನೋ ಒಂದು ಅರ್ಥದಲ್ಲಿ ಏನು ಬಸವಣ್ಣವ್ರ ವಚನ ಬರೆದಿದ್ದಾರೆ. ಅದನ್ನ ಈ ನ್ಯಾಯಾಧೀಶರ ವಿಷಯದಲ್ಲಿ ಬಂದಾಗ ಸಹಿತ ನ್ಯಾಯ ಕೊಡಬೇಕಾದ ನ್ಯಾಯಾಧೀಶರೇ ತಪ್ಪು ಮಾಡಿದರೆ ಅವಾಗ ಅವರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋದರ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಸರ್ವೋಚ್ಚ ನ್ಯಾಯಮೂರ್ತಿಗಳ ಮತ್ತು ಉಚ್ಚ ನ್ಯಾಯಮೂರ್ತಿಗಳ ವಿಚಾರಣೆ ಕುರಿತಾಗಿ ಇರುವಂಥ ಕಾನೂನು ಏನದೆ ಅನ್ನೋದನ್ನ ಹೇಳ್ತೀನಿ. ಎನ್ಕ್ವೈರಿ ಆಫ್ ದಿ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಅಂತೇಳಿ, ಅದಕ್ಕಾಗಿ ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಂತೇಳಿ, ಅಂದರೆ ದ ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968 ಅಂತ ಕಾಯ್ದೆ ಇದೆ. ಬಹಳ ಸಂಕ್ಷಿಪ್ತವಾದಂಥ ಕಾಯ್ದೆ ಇದೆ. ಇದರೊಳಗೆ ಕಲಂ 3ರಲ್ಲಿ ಸಮಿತಿಯಿಂದ ನ್ಯಾಯಾಧೀಶರ ದುರುಪಯೋಗ ಅಥವಾ ಅಸಮರ್ಥತೆಯ ತನಿಖೆ ಅಂತೇಳಿ ಬರ್ತದೆ. ಈಗಾಗಲೇ ಸರ್ವೋಚ್ಚ ನ್ಯಾಯಮೂರ್ತಿಗಳ ವಿರುದ್ಧ ಒಂದು ವಿಚಾರಣೆ ನಡೀತಾ ಇದೆ. ಆ ಒಂದು ಪ್ರಕರಣವನ್ನ ಗಮನದಲ್ಲಿಟ್ಟುಕೊಂಡು ತಾವು ಇದನ್ನ ಅಭ್ಯಸಿಸಬಹುದು. ಈ ಒಂದು ಕಲಂ 3ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ, ಲೋಕಸಭೆಯ 100ಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರು ಅಥವಾ ರಾಜ್ಯಸಭೆಯ 50ಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರು ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸುವ ಪ್ರಸ್ತಾವನೆಯ ಸೂಚನೆಯನ್ನು ನೀಡಿದರೆ, ಸೊ ಈ ರೀತಿ 100 ಅಥವಾ 50ಕ್ಕಿಂತ ಹೆಚ್ಚು ಸದಸ್ಯರು ಮನವಿಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ನೀಡಿದಾಗ, ಅಲ್ಲಿ ಲೋಕಸಭೆಯ ಸ್ಪೀಕರ್ ಏನಿರ್ತಾರೆ ಅಥವಾ ರಾಜ್ಯಸಭೆಯ ಅಧ್ಯಕ್ಷರೇನಿರ್ತಾರೆ ಅವರು ತಮಗೆ ಸೂಕ್ತವೆಂದು ಸರಿ ಕಾಣುವ ವ್ಯಕ್ತಿಗಳೊಂದಿಗೆ ಸಮಾಲೋಚನೆ ಮಾಡಿದ ನಂತರ ಅಥವಾ ತಮಗೆ ಲಭ್ಯವಿರುವಂತಹ ಯಾವುದೇ ಸಾಮಗ್ರಿಗಳನ್ನ ಅಂದ್ರೆ ಮಾಹಿತಿಗಳಿರ್ತವೆ ಅವುಗಳನ್ನ ಪರಿಗಣಿಸಿದ ನಂತರ ಆ ಪ್ರಸ್ತಾವನೆಯನ್ನ ಒಪ್ಪಿಕೊಳ್ಳಬಹುದು ಅಥವಾ ಅದನ್ನು ನಿರಾಕರಿಸಬಹುದು. ಅಂದ್ರೆ ಏನು 100 ಲೋಕಸಭೆ ಸದಸ್ಯರು ಅಥವಾ 50 ರಾಜ್ಯಸಭೆ ಸದಸ್ಯರು ಮನವಿಯನ್ನು ಸಲ್ಲಿಸಿದಾಗ ಅದನ್ನ ಈ ಸ್ಪೀಕರ್ ಅವರು ಅಥವಾ ಸಭಾಪತಿಯವರು ಸ್ವೀಕರಿಸಬಹುದು ಅಥವಾ ನಿರಾಕರಿಸಬಹುದು. ಅಕಸ್ಮಾತ್ ಅವರು ಅಂಗೀಕರಿಸಿದರೆ, ಅಂದ್ರೆ ಅದರೊಳಗೆ ಏನೋ ಒಂದು ಅಂಶ ಇದೆ ಅಂತೇಳಿ ಕಂಡು ಬಂದ್ರೆ ಸ್ಪೀಕರ್ ಅಥವಾ ಸಂದರ್ಭಾನುಸಾರ ಅಧ್ಯಕ್ಷರು ನ್ಯಾಯಾಧೀಶರ ಪದಚ್ಯುತಿಗೆ ಕೋರಲಾದ ಆಧಾರದ ಬಗ್ಗೆ, ಅಂದ್ರೆ ಯಾವ ಆಧಾರದ ಮೇಲೆ ಪದಚ್ಯುತಿಯನ್ನ ಕೇಳಿದ್ದಾರೆ ಅದರ ಆಧಾರದ ಬಗ್ಗೆ ತನಿಖೆ ನಡೆಸುವ ಉದ್ದೇಶಕ್ಕಾಗಿ ಸಾಧ್ಯವಾದಷ್ಟು ಬೇಗ 3 ಸದಸ್ಯರನ್ನು ಒಳಗೊಂಡ ಸಮಿತಿಯನ್ನ ರಚಿಸಬೇಕು. ಈ ಸ್ಪೀಕರ್ ಅಥವಾ ಏನು ರಾಜ್ಯಸಭೆಯ ಅಧ್ಯಕ್ಷರು 3 ಸದಸ್ಯರನ್ನು ಒಳಗೊಂಡ ಒಂದು ಸಮಿತಿಯನ್ನು ರಚಿಸಬೇಕು. ಆ 3 ಸದಸ್ಯರು ಯಾರಿರ್ತಾರೆ ಅಂತಂದ್ರೆ, ಒಬ್ಬರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಥವಾ ಇನ್ನೊಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಯಾರನ್ನಾದರೂ ಒಬ್ಬರನ್ನ ಆಯ್ಕೆ ಮಾಡಬೇಕು. ಮತ್ತು ಯಾವುದಾದ್ರೂ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೊಬ್ಬರು ಅಲ್ಲಿ ಸದಸ್ಯರಾಗಿರ್ತಾರೆ. ಇನ್ನು ಸ್ಪೀಕರ್ ಅವರ ಅಭಿಪ್ರಾಯದಲ್ಲಿ ಅಥವಾ ಸಂದರ್ಭಾನುಸಾರ ರಾಜ್ಯಸಭೆ ಅಧ್ಯಕ್ಷರಾಗಿರುವವರು ಅವರ ಅಭಿಪ್ರಾಯದಲ್ಲಿ ಪ್ರತಿಷ್ಠಿತ ನ್ಯಾಯಶಾಸ್ತ್ರಜ್ಞರಾಗಿರುವ ವ್ಯಕ್ತಿಯನ್ನ ಸದಸ್ಯತ್ವಕ್ಕೆ ನೇಮಕ ಮಾಡಬಹುದು. ಅಂದ್ರೆ ಕಾನೂನಿನ ಪಂಡಿತರೊಬ್ಬರನ್ನ ನೇಮಕ ಮಾಡುವುದು. ಈ ರೀತಿ ಸಮಿತಿಯನ್ನ ಲೋಕಸಭೆ ಸ್ಪೀಕರ್ ಅಥವಾ ರಾಜ್ಯಸಭೆಯ ಸಭಾಪತಿಗಳು ತೀರ್ಮಾನ ಮಾಡ್ತಾರೆ, ಸಮಿತಿಯನ್ನ ರಚಿಸ್ತಾರೆ. ಆ ಸಮಿತಿ ಕಾನೂನು ಪ್ರಕಾರ ಒಬ್ಬ ನ್ಯಾಯಾಧೀಶರಿಗಿರುವಂತಹ ಎಲ್ಲ ಅಧಿಕಾರಿಗಳು ಇರ್ತಾರೆ. ಅದಕ್ಕಾಗಿ ಅವರು ಸಾಕ್ಷಿಗಳನ್ನ ವಿಚಾರಣೆ ಮಾಡೋದು, ಸಾಕ್ಷ್ಯಾಧಾರಗಳನ್ನ ಒದಗಿಸಿಕೊಂಡು ದಾಖಲಾತಿಗಳನ್ನು ನೋಡಿ ಮತ್ತು ಆ ನ್ಯಾಯಾಧೀಶರಿಗೆ ತಮ್ಮ ವಾದವನ್ನ ಸಲ್ಲಿಸಲಿಕ್ಕೆ, ಪ್ರತಿವಾದ ಸಲ್ಲಿಸಲಿಕ್ಕೆ ಸಮಂಜಸವಾದಂಥ ಅಧಿಕಾರ ನೀಡಬೇಕಾಗ್ತದೆ. ಅಂದ್ರೆ ಯಾರು ನ್ಯಾಯಾಧೀಶರು ಅಂತಂತಂದ್ರೆ ಇಲ್ಲಿ ನ್ಯಾಯಮೂರ್ತಿಗಳಂತ ತಾವು ಗಮನಿಸಬೇಕು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ನ್ಯಾಯಮೂರ್ತಿಗಳಂತೆ ಕರೀತಾರೆ. ಸೊ ಅದನ್ನ ಆ ರೀತಿಯಲ್ಲಿ ಅರ್ಥೈಸಿಕೊಂಡು ಈ ನ್ಯಾಯಮೂರ್ತಿಗಳಿಗೆ ತಮ್ಮ ಒಂದು ಹೇಳಿಕೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡಬೇಕಾಗ್ತದೆ. ಆ ರೀತಿ ಅವಕಾಶ ಕೊಟ್ಟ ನಂತರ ಅವರು ತನಿಖೆಯನ್ನ ಕೊನೆಗೊಳಿಸಿ ಒಂದು ಅಂತಿಮ ವರದಿಯನ್ನ ಯಾರು ಅವ್ರನ್ನ ನೇಮಿಸಿರ್ತಾರೆ ಅಂದ್ರೆ ಸ್ಪೀಕರ್ ಅಥವಾ ರಾಜ್ಯಸಭೆಯ ಅಧ್ಯಕ್ಷರು ನೇಮಿಸಿರ್ತಾರೆ ಅವರಿಗೆ ತಮ್ಮ ವರದಿಯನ್ನ ಸಲ್ಲಿಸಬೇಕು. ಅಕಸ್ಮಾತ್ ಜಂಟಿ ಸಮಿತಿ ನೇಮಿಸಿದ್ರೆ, ಅಂದ್ರೆ ಲೋಕಸಭೆ ಸ್ಪೀಕರ್ ಮತ್ತು ರಾಜ್ಯಸಭೆ ಅಧ್ಯಕ್ಷರು ಇಬ್ರು ಜಂಟಿಯಾಗಿ ಸಮಿತಿ ರಚಿಸಿದ್ರೆ ಅವರಿಗೂ ಸಹಿತ ಆ ಒಂದು ವರದಿಯನ್ನ ಸಲ್ಲಿಸಬೇಕಾಗ್ತದೆ. ಮತ್ತು ಅದರಲ್ಲಿ ಪ್ರತಿಯೊಂದು ಆರೋಪಗಳ ಕುರಿತು ಮತ್ತು ಅದರ ಸಂಶೋಧನೆಗಳನ್ನು ಪ್ರತ್ಯೇಕವಾಗಿ ತಿಳಿಸಬೇಕು. ಏನು ಆರೋಪ ಇದ್ದು ಅದನ್ನು ನಾವು ಯಾವ ಥರ ಎನ್ಕ್ವೈರಿ ಮಾಡಿದ್ದು, ಅದರೊಳಗೆ ಯಾವ ರೀತಿ ಅದರಲ್ಲಿ ಅಂಶ ಇದೆ ಮತ್ತು ಯಾವ ರೀತಿ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿರು ಅನ್ನೋದನ್ನ ಇಡೀ ಪ್ರಕರಣ ಕುರಿತು ಸೂಕ್ತವೆಂದು ಭಾವಿಸುವಂತ ಅವಲೋಕನಗಳನ್ನ ಮಾಡಬೇಕಾಗ್ತದೆ. ಆ ರೀತಿ ಒಂದು ವರದಿಯನ್ನು ಅವ್ರು ಕೊಡಬೇಕಾಗ್ತದೆ. ಆ ವರದಿಯನ್ನು ಕೊಟ್ಟ ನಂತರ ಸ್ಪೀಕರ್ ಅಥವಾ ಅಧ್ಯಕ್ಷರು ಅಥವಾ ಸ್ಪೀಕರ್ ಮತ್ತು ಅಧ್ಯಕ್ಷರು ಜಂಟಿಯಾಗಿ ಸಮಿತಿಯನ್ನು ರಚಿಸಿದರೆ ಇಬ್ಬರು ಈ ಸಲ್ಲಿಸಲಾದ ವರದಿಯನ್ನು ಕ್ರಮವಾಗಿ ಸಾಧ್ಯವಾದಷ್ಟು ಬೇಗ ಲೋಕಸಭೆ ಅಥವಾ ರಾಜ್ಯಸಭೆ ಮುಂದೆ ಇಡುವಂತೆ ಮಾಡಬೇಕು.
ಸಮಿತಿಯ ವರದಿ ಏನು ಬರ್ತೈತೆ ಅದನ್ನ ಈ ಸ್ಪೀಕರ್ ಅವರು ಅಥವಾ ರಾಜ್ಯಸಭೆ ಅಧ್ಯಕ್ಷರು ಲೋಕಸಭೆ ಅಥವಾ ರಾಜ್ಯಸಭೆಯ ಮುಂದೆ ಇಡಬೇಕಾಗ್ತದೆ. ಇನ್ನು ಇಟ್ಟ ನಂತರ ವರದಿ ಪರಿಗಣನೆ ಮತ್ತು ನ್ಯಾಯಾಧೀಶರನ್ನು ಅಂದರೆ ನ್ಯಾಯಮೂರ್ತಿಗಳನ್ನು ಪದಚ್ಯುತಗೊಳಿಸುವ ಪ್ರಸ್ತಾವನೆಯನ್ನು ಪ್ರಸ್ತುತಪಡಿಸುವ ಕಾರ್ಯವಿಧಾನ ಅಂತೇಳಿ ಈ ಒಂದು ಕಲಂ 6ರಲ್ಲಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ಸಮಿತಿಯ ವರದಿಯು ನ್ಯಾಯಾಧೀಶರು ಯಾವುದೇ ದುಷ್ಕೃತ್ಯಕ್ಕೆ ತಪ್ಪಿತಸ್ಥರಲ್ಲ ಅಥವಾ ಯಾವುದೇ ಅಸಮರ್ಥತೆಯಿಂದ ಬಳಲುತ್ತಿಲ್ಲ ಎಂಬ ತೀರ್ಮಾನವನ್ನು ಹೊಂದಿದರೆ ವರದಿಗೆ ಸಂಬಂಧಿಸಿದಂತೆ ಸಂಸತ್ತಿನ ಉಭಯ ಸದನಗಳಲ್ಲಿ ಯಾವುದೇ ಕ್ರಮ ಕೈಗೊಳ್ಳಬಾರ್ದು. ಅಂದರೆ ವರದಿಯೊಳಗೆ ಅವ್ರೇನು ತಪ್ಪು ಮಾಡಿಲ್ಲ ಅಥವಾ ಯಾವುದೇ ಅವರಿಗೆ ಅಸಮರ್ಥತೆ ಇಲ್ಲ, ಅಂದರೆ ಫಿಸಿಕಲ್ ಇನ್ಕೆಪಾಸಿಟಿ ಅಥವಾ ಮೆಂಟಲ್ ಇನ್ಕೆಪಾಸಿಟಿ, ಅದಕ್ಕಾಗಿ ಈ ಕಾಯ್ದೆ ಒಳಗೆ ಲೋಕಸಭೆ ಸ್ಪೀಕರ್ಗೆ ಅಥವಾ ರಾಜ್ಯಸಭೆಯ ಅಧ್ಯಕ್ಷರಿಗೆ ವೈದ್ಯಕೀಯ ತಜ್ಞರನ್ನು ನೇಮಿಸುವಂತದಕ್ಕೂ ಅವಕಾಶ ಇದೆ. ಸೊ ಆ ರೀತಿ ಸಮಿತಿ ವರದಿಯನ್ನು ಸಲ್ಲಿಸಿದ ಮೇಲೆ ಅವ್ರಿಗೆ ಯಾವುದೇ ತಪ್ಪು ಮಾಡಿಲ್ಲ ಅಥವಾ ಅವ್ರಿಗೆ ಯಾವುದೇ ಒಂದು ಅಸಮರ್ಥತೆ ಅವ್ರಿಗಿಲ್ಲ ಅಂತೇಳಿ ಅವ್ರಿಗೆ ಅಲ್ಲಿ ವರದಿ ಕೊಟ್ಟಿದ್ರಂದ್ರೆ ಅಂತ ಸಂದರ್ಭದಲ್ಲಿ ಯಾವುದೇ ಮುಂದಿನ ಅವ್ರ ಮೇಲೆ ಕ್ರಮ ಕೈಗೊಳ್ಬಾರ್ದು. ಮತ್ತೆ ಅಲ್ಲೇನು ಅವ್ರ ಬಗ್ಗೆ ಪದಚ್ಯುತಿ ಮಾಡ್ಬೇಕಂತ ಪ್ರಸ್ತಾವನೆ ಕೊಟ್ಟಿರ್ತಾರೆ, ಆ ಪ್ರಸ್ತಾವನೆಯನ್ನ ಮುಂದುವರಿಸಬಾರ್ದು ಅಂತೇಳಿ ಅಲ್ಲಿಗೆ ಆ ಪ್ರಕರಣ ಇತ್ಯರ್ಥಗೊಳ್ಳುತ್ತದೆ. ಅಕಸ್ಮಾತ್ ಆ ಸಮಿತಿಯು ತನ್ನ ವರದಿಯಲ್ಲಿ ಆ ನ್ಯಾಯಾಧೀಶರು ಅಂದ್ರೆ ನ್ಯಾಯಮೂರ್ತಿಗಳು ಆ ದುಷ್ಕೃತ್ಯಕ್ಕೆ ತಪ್ಪಿತಸ್ಥರು ಅಥವಾ ಯಾವುದೇ ಅಸಮರ್ಥತೆಯಿಂದ ಬಳಲುತ್ತಿದ್ದಾರೆ ಎಂಬ ತೀರ್ಮಾನವನ್ನು ಹೊಂದಿದರೆ ಆ ರೀತಿ ಪದಚ್ಯುತಿ ಪ್ರಸ್ತಾವನೆಯನ್ನು ಸಮಿತಿಯ ವರದಿಯೊಂದಿಗೆ ಸದನ ಅಥವಾ ಸಂಸತ್ತಿನ ಉಭಯ ಸದನಗಳು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಸೊ ಅವಾಗ ಅಲ್ಲಿ ವರದಿಯ ಪ್ರಕಾರ ಸಂಸತ್ತಿನ ಸದನ ಅಥವಾ ಉಭಯ ಸದನಗಳು ಅಂದ್ರೆ ಸಂದರ್ಭಾನುಸಾರ ಕಮಿಟಿ ಯಾವ ತರ ಮಾಡಿರ್ತಾರೆ ಅದರ ಮೇಲಿಂದ ಸದನ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಮತ್ತು ಅದರ ಪ್ರಕಾರ ಮುಂದೆ ಸಂವಿಧಾನದ ಆರ್ಟಿಕಲ್ 124 ಷರತ್ತು 4 ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ಸಂದರ್ಭ ಬಂದಾಗ 218 ಬರ್ತದೆ. ಸೊ ಇದ್ರ ಪ್ರಕಾರ ಈ ಪ್ರಸ್ತಾವನೆಯನ್ನ ಅಂಗೀಕರಿಸಿದರೆ ಅಂದ್ರೆ ಏನು ಅವರ ಪದಚ್ಯುತಿಗೊಳಿಸಬೇಕು ಅಂತ ಪ್ರಸ್ತಾವನೆಯನ್ನು ಅಂಗೀಕರಿಸಿದರೆ ನ್ಯಾಯಾಧೀಶರ ದುರ್ವರ್ತನೆ ಅಥವಾ ಅಸಮರ್ಥತೆಯನ್ನು ಸಾಬೀತುಪಡಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಸೊ ಅಲ್ಲಿ ಸದನವು ಆ ಪ್ರಸ್ತಾವನೆಯನ್ನು ಅಂಗೀಕರಿಸಿದರೆ ಆ ಒಂದು ಆರೋಪ ಏನಿದೆ ಅದು ಕಾನೂನು ಪ್ರಕಾರ ಸಿದ್ಧ ಆಯ್ತಂತೆ ಪರಿಗಣಿಸಬೇಕಾಗ್ತದೆ. ಮತ್ತು ಆ ರೀತಿ ಮಾಡಿದ ನಂತರ ನ್ಯಾಯಾಧೀಶರ ಪದಚ್ಯುತಿಗಾಗಿ ಪ್ರಾರ್ಥಿಸುವ ಭಾಷಣವನ್ನು ಅಂಗೀಕರಿಸಿದ ಅದೇ ಅಧಿವೇಶನದಲ್ಲಿ ಸಂಸತ್ತಿನ ಪ್ರತಿಯೊಂದು ಸದನವು ರಾಷ್ಟ್ರಪತಿಗಳಿಗೆ ನಿಗದಿತ ರೀತಿಯಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು. ಈ ರೀತಿ ಅವರು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಈ ರೀತಿ ಏನು ಆ ಪದಚ್ಯುತಿಗಾಗಿ ಪ್ರಾರ್ಥಿಸುವ ಭಾಷಣವನ್ನು ಅಂಗೀಕರಿಸಿದ ನಂತರ ರಾಷ್ಟ್ರಪತಿಗಳಿಗೆ ನಿಗದಿತ ರೀತಿಯಲ್ಲಿ ಅಂದ್ರೆ ಅವು ಏನು ಫಾರ್ಮ್ಯಾಟ್ ಅದಾವೆ, ನಿಗದಿತ ಫಾರ್ಮ್ ಅದಾವೆ, ಅದರ ಪ್ರಕಾರ ಅವರನ್ನ ಪದಚ್ಯುತಿಗೊಳಿಸಬೇಕಂತೇಳಿ ರಾಷ್ಟ್ರಪತಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾಗ್ತದೆ. ತದನಂತರ ರಾಷ್ಟ್ರಪತಿಗಳು ಆ ಪ್ರಸ್ತಾವನೆಯನ್ನು ಪರಿಗಣಿಸಿ ಅವರನ್ನ ಪದಚ್ಯುತಿಗೊಳಿಸಲಿಕ್ಕೆ ಆದೇಶ ಮಾಡ್ತಾರೆ. ಅದು ಇದರಲ್ಲಿ ಕೊಟ್ಟಿಲ್ಲ, ಆದರೆ ಅದು ಸಂವಿಧಾನದ ಆರ್ಟಿಕಲ್ 124 ಮತ್ತು 218ರಲ್ಲಿ ಅದರ ಬಗ್ಗೆ ತಾವು ಗಮನಿಸಬಹುದು. ಸೊ ಅದಕ್ಕಾಗಿ 124 ಇದರೊಳಗೆ ಏನು ಕೊಡ್ತಾರೆ ಅಂತಂದ್ರೆ ಈ ರೀತಿ ಸಂಸತ್ತಿನ ಪ್ರತಿಯೊಂದು ಸದನದಿಂದ ಆ ಸದನದ ಒಟ್ಟು ಸದಸ್ಯ ಸಂಖ್ಯೆಯ ಬಹುಮತದ ಮೂಲಕ ಮತ್ತು ಹಾಜರಿದ್ದು ಮತ ಕೊಡುವ ಸದನದ ಸದಸ್ಯರಲ್ಲಿ 3/2 ಭಾಗಕ್ಕೆ ಕಡಿಮೆ ಇಲ್ಲದ ಬಹುಮತದ ಮೂಲಕ ಅಂದ್ರೆ 500 ಒಟ್ಟು ಸಂಸತ್ತಿನ ಸದಸ್ಯರಿದ್ದಾರೆ ಅಂದ್ರೆ 251 ಸದಸ್ಯರು ಅದಕ್ಕೆ ಒಪ್ಪಿಕೊಂಡಿರ್ಬೇಕು ಕನಿಷ್ಠ ಅಂದ್ರೆ ಬಹುಮತ ಅಂತ ಹೇಳಕ್ಕೆ. ಮತ್ತು ಅಲ್ಲಿ ಹಾಜರಿದ್ದಂತ ಸದಸ್ಯರೊಳಗೆ 3/2 ಭಾಗ ಅಂದ್ರೆ 2/3 ಮೆಜಾರಿಟಿಯಿಂದ ಅದನ್ನ ಅಂಗೀಕರಿಸಬೇಕಾಗ್ತದೆ. ಆ ರೀತಿ ಒಪ್ಪಿಕೊಂಡ ಮೇಲೆ ಆ ಕೋರಿಕೆಯನ್ನ ರಾಷ್ಟ್ರಪತಿಗಳಿಗೆ ಅದೇ ಅಧಿವೇಶನದಲ್ಲಿ ಒಪ್ಪಿಸಿದ ತರುವಾಯ ರಾಷ್ಟ್ರಪತಿ ಹೊರಡಿಸಿದ ಆದೇಶದ ಹೊರತು ತೆಗೆದುಹಾಕತಕ್ಕದ್ದಲ್ಲ. ಅಂದ್ರೆ ಅದರ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ಒಂದು ಆದೇಶ ಮಾಡಬೇಕಾಗ್ತದೆ, ಆ ಆದೇಶದ ಮೂಲಕ ಅವರನ್ನ ಪದಚ್ಯುತಿಗೊಳಿಸಬೇಕಾಗ್ತದೆ. ಸೊ ಈ ರೀತಿ ನ್ಯಾಯಮೂರ್ತಿಗಳ ಅಂದ್ರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ಪದಚ್ಯುತಿಗೊಳಿಸುವಂತ ಒಂದು ವ್ಯವಸ್ಥೆ ಕಾನೂನಿನೊಳಗದೆ. ಇನ್ನು ಅಧೀನ ನ್ಯಾಯಾಂಗದ ನ್ಯಾಯಾಧೀಶರ ವಿಚಾರಣೆ ಕುರಿತು ಈಗಾಗಲೇ ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಅಧೀನ ನ್ಯಾಯಾಂಗದ ಅಂದ್ರೆ ಏನು ಜಿಲ್ಲಾ ನ್ಯಾಯಾಲಯ ಮತ್ತು ಸಿವಿಲ್ ನ್ಯಾಯಾಲಯಗಳು ಮತ್ತು ತಾಲೂಕಾ ನ್ಯಾಯಾಲಯಗಳು ಏನಿರ್ತಾವೆ ಅವುಗಳ ಕುರಿತಾಗಿ ಸಂವಿಧಾನದ ಆರ್ಟಿಕಲ್ 235 ಹೇಳ್ತದೆ. ಆರ್ಟಿಕಲ್ 235 ಪ್ರಕಾರ ಈ ಅಧೀನ ನ್ಯಾಯಾಂಗದ ಅಧಿಕಾರಿಗಳ ಅಂದ್ರೆ ಅಧೀನ ನ್ಯಾಯಾಲಯದ ನ್ಯಾಯಾಧೀಶರ ಕುರಿತಾಗಿ ಹೈಕೋರ್ಟ್ಗೆ ವಿಶೇಷ ಅಧಿಕಾರ ಇದೆ. ಇಲ್ಲಿ ಹೈಕೋರ್ಟ್ ಅದರ ಆಡಳಿತಾತ್ಮಕ ವಿಭಾಗದ ಕಡೆಯಿಂದ ವಿಚಾರಣೆಗಳನ್ನು ಪ್ರಾರಂಭಿಸಬಹುದು, ಅಧಿಕಾರಿಗಳನ್ನು ಅಮಾನತುಗೊಳಿಸಬಹುದು ಮತ್ತು ಸೇವೆಯಿಂದ ವಜಾಗೊಳಿಸಬಹುದು ಅಥವಾ ತೆಗೆದುಹಾಕುವಂತ ಶಿಕ್ಷೆಗಳನ್ನು ಪ್ರಸ್ತಾಪಿಸಬಹುದು. ಈ ರೀತಿ ಹೈಕೋರ್ಟ್ಗೆ ಅಧಿಕಾರ ಇದೆ. ಅಂದ್ರೆ ಅಧೀನ ನ್ಯಾಯಾಧೀಶರ ಕುರಿತಾಗಿ ವಿಚಾರಣೆಗಳನ್ನು ಪ್ರಾರಂಭಿಸುವುದಕ್ಕಾಗಿ ಅವರನ್ನ ಅಮಾನತುಗೊಳಿಸುವುದು, ಸಸ್ಪೆಂಡ್ ಮಾಡೋದು, ಸೇವೆಯಿಂದ ವಜಾಗೊಳಿಸುವುದು, ಡಿಸ್ಮಿಸ್ ಮಾಡೋದು ಅಥವಾ ತೆಗೆದುಹಾಕುವುದು ಅಂದರೆ ರಿಮೂವಲ್ ಅಂತ ಹೇಳ್ತಾರೆ. ಸೊ ಈ ರೀತಿ ಅವರಿಗೆ ಶಿಕ್ಷೆಯನ್ನು ಕೊಡುವಂಥ ಅಧಿಕಾರ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಇರ್ತದೆ.
ಯಾವುದೇ ಒಬ್ಬ ಜಿಲ್ಲಾ ನ್ಯಾಯಾಧೀಶ ಅಥವಾ ಸಿವಿಲ್ ನ್ಯಾಯಾಧೀಶ ಅಥವಾ ತಾಲೂಕಾ ನ್ಯಾಯಾಧೀಶರ ವಿರುದ್ಧ ಏನಾದರೂ ದೂರು ಬಂದಾಗ ಅವರ ವಿರುದ್ಧ ವಿಚಾರಣೆ ಯಾವ ತರ ಮಾಡಬೇಕಾಗ್ತದೆ ಮತ್ತು ಯಾವ ಆಧಾರದ ಮೇಲೆ ಅವ್ರಿಗೆ ಕ್ರಮ ತೆಗೆದುಕೊಳ್ಬೇಕಂತಂದ್ರೆ, ಈ ಒಂದು ಕ್ರಿಮಿನಲ್ ಕೇಸ್ನೊಳಗೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಆರೋಪಿಗೆ ಶಿಕ್ಷೆ ಆಗ್ಬೇಕಂತಂದ್ರೆ ಯಾವುದೇ ಸಂಶಯವಿಲ್ಲದಂತೆ ಅವರ ಆರೋಪವನ್ನು ಸಿದ್ಧಪಡಿಸಬೇಕಾಗ್ತದೆ. ಬಿಯಾಂಡ್ ರೀಸನೇಬಲ್ ಡೌಟ್ ಅಂತೇಳಿ, ಅವನು ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಂಶಯನೇ ಉಳಿದಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಸಾಕ್ಷ್ಯಾಧಾರ ಸಿದ್ಧವಾದರೆ ಮಾತ್ರ ಆರೋಪಿಗೆ ಶಿಕ್ಷೆ ಆಗ್ತದೆ. ಹೀಗಾಗಿ ನಮ್ಮ ಕ್ರಿಮಿನಲ್ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಪ್ರಕರಣಗಳಲ್ಲಿ ಬಿಡುಗಡೆ ಆಗ್ತಾರೆ, ಶಿಕ್ಷೆ ಆಗುವ ಪ್ರಮಾಣ ಕಡಿಮೆ ಆಗ್ತದೆ. ಆದರೆ ಸಿವಿಲ್ ಪ್ರಕರಣಗಳಲ್ಲಿ ಏನಿದೆ, ಪ್ರಪಂಡರೆನ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಅಂತಂದ್ರೆ ಸಂಭವನೀಯತೆಯ ಪ್ರಾಮುಖ್ಯತೆ, ಅದರ ಮೇಲಿಂದ ಸಿವಿಲ್ ಪ್ರಕರಣದಲ್ಲಿ ನ್ಯಾಯ ನಿರ್ಣಯ ಆಗ್ತದೆ. ಅಂದ್ರೆ ಎರಡೂ ಪಕ್ಷಗಾರರ ವಾದಗಳನ್ನ ಕೇಳಿ ಯಾವ ಕಡೆ ಹೆಚ್ಚು ವಾದ ಬಲ ಇದೆ ಅನ್ನೋದನ್ನ ಯಾವ ರೀತಿ ತಕ್ಕಡಿಯಲ್ಲಿ ತೂಕ ಮಾಡ್ತಾರೆ, ಆ ರೀತಿ ಒಂದು ಸಾಧ್ಯಾಸಾಧ್ಯತೆಗಳನ್ನ ಗಮನಿಸಿಕೊಂಡು ಸಂಭವನೀಯತೆಯ ಆಧಾರದ ಮೇಲೆ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ. ಇದು ಪ್ರೆಪಂಡರೆನ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತಾರೆ. ಸೊ ಇಲ್ಲಿ ನ್ಯಾಯಾಧೀಶರ ವಿರುದ್ಧ ದೂರುಗಳು ಬಂದಾಗ ಅವರ ವಿರುದ್ಧ ಯಾವುದೇ ಸಂಶಯವಿಲ್ಲದಂತೆ ಸಾಕ್ಷ್ಯಾಧಾರ ಇದ್ರೆ ಮಾತ್ರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಏನಿಲ್ಲ. ಒಂದಿಷ್ಟಾದ್ರೂ ಸಾಧ್ಯಾಸಾಧ್ಯತೆಗಳು ಅವರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದ್ರೆ, ಅವರ ಅಸಮರ್ಥತೆ ಕಂಡು ಬಂದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅವರ ವಿರುದ್ಧ ವಿಚಾರಣೆ ಮಾಡಬಹುದು, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು ಅನ್ನೋದನ್ನ ಇಲ್ಲಿ ಕಾನೂನು ಕೊಟ್ಟಿದ್ದಾರೆ. ಅಂದ್ರೆ ನ್ಯಾಯಾಧೀಶರ ವಿಷಯ ಬಂದಾಗ ಒಂದಿಷ್ಟು ಯಾವುದೇ ರೀತಿಯಲ್ಲಿ ಅವರ ಮೇಲೆ ಆರೋಪ ಬಂದರೂ ಸಹಿತ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಇಲ್ಲಿ ಸಾರ್ವಜನಿಕರು ಗಮನಿಸಬೇಕಾದಂತ ಪ್ರಶ್ನೆ ಏನಂದ್ರೆ, ಈ ನ್ಯಾಯಾಧೀಶರು ತಮ್ಮ ನ್ಯಾಯವ್ಯಾಪ್ತಿ ಅಡಿಯಲ್ಲಿ ಯಾವುದೇ ಒಂದು ಪ್ರಕರಣದಲ್ಲಿ ತೀರ್ಪು ಕೊಟ್ಟಿರ್ತಾರೆ. ಆ ತೀರ್ಪು ಆ ಒಬ್ಬ ಯಾವ ವ್ಯಕ್ತಿಗೆ ಅದು ಸರಿ ಕಂಡಿರುವುದಿಲ್ಲ, ಆ ವ್ಯಕ್ತಿ ಏನ್ ಮಾಡ್ಬೇಕಾಗ್ತದೆ, ಆ ನ್ಯಾಯಾಧೀಶರ ತೀರ್ಪಿನ ವಿರುದ್ಧ ಸಂಬಂಧಿಸಿದ ಅಪೀಲು ನ್ಯಾಯಾಲಯದ ಮುಂದೆ ಅಪೀಲ್ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಅವರು ಈ ನ್ಯಾಯಾಧೀಶರು ನನಗೆ ಬೇಕಂತೆ ನನಗೆ ಅನ್ಯಾಯ ಮಾಡಿದ್ದಾರೆ, ನನಗೆ ಮೋಸ ಮಾಡಿದ್ದಾರೆ, ದುರುದ್ದೇಶದಿಂದ ನನ್ನ ವಿರುದ್ಧ ಆದೇಶ ಮಾಡಿದ್ದಾರೆ ಅಂತೇಳಿ ಈ ರೀತಿ ಅವ್ರ ಮೇಲೆ ಒಂದು ಸಿಟ್ಟಿಟ್ಟುಕೊಂಡು ಅವರ ವಿರುದ್ಧ ದೂರು ಸಲ್ಲಿಸುವಂತದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಅವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕಾನೂನಿನ ಮಿತಿಯಲ್ಲಿ ತಮಗೆ ಸರಿ ಕಂಡಂತ, ತಮ್ಮ ವಿವೇಚನೆಗೆ ಸರಿ ಕಂಡಂತೆ ತೀರ್ಪು ಕೊಟ್ಟಿರ್ತಾರೆ. ಸೊ ಅದನ್ನ ಪ್ರಶ್ನಿಸೋದಕ್ಕೆ ಅಪೀಲು ನ್ಯಾಯಾಲಯಗಳಿದಾವೆ, ಅಲ್ಲಿ ಅಪೀಲ್ ಮಾಡಬೇಕು. ಅದನ್ನು ಬಿಟ್ಟು ಅವರ ಮೇಲೆ ವಿನಾಕಾರಣ ದೋಷಾರೋಪಣೆ ಮಾಡಬಾರ್ದು. ಅವರು ತೀರ್ಪು ಕೊಡಬೇಕಾದ್ರೆ ಅಲ್ಲಿ ಏನೋ ಅದರ ಭ್ರಷ್ಟಾಚಾರ ಆಗಿದ್ರೆ ಅಥವಾ ಬೇರೆ ವ್ಯಕ್ತಿಗೆ ಯಾವುದೇ ರೀತಿ ಸಂಬಂಧ ಇದ್ದು ಅದಕ್ಕಾಗಿ ತಮ್ಮ ಒಂದು ವೈಯಕ್ತಿಕ ಲಾಭಕ್ಕಾಗಿ ಅಥವಾ ಆ ವ್ಯಕ್ತಿ ಅವರಿಗೆ ಒಂದು ಪ್ರಭಾವ ಬೀರಿದಾನೆ ಅಂತ ಹೇಳಿ ಏನಾದರೂ ಬಲವಾದ ಆಧಾರ ಇದ್ರೆ ಅವರ ಮೇಲೆ ಆರೋಪ ಮಾಡೋದು ಬೇರೆ ವಿಷಯ. ಆದರೆ ಕೇವಲ ಅವರು ತಮ್ಮ ವಿವೇಚನೆಗೆ ತಕ್ಕಂತೆ ಕೊಟ್ಟಂತ ತೀರ್ಪುಗಳ ಕಾರಣಕ್ಕಾಗಿ ಅದು ನನ್ನ ವಿರುದ್ಧ ಆಗಿದೆ ಅಂತ ಕಾರಣಕ್ಕಾಗಿ ನ್ಯಾಯಾಧೀಶರ ಮೇಲೆ ಆರೋಪ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು. ಇನ್ನು ಈ ನ್ಯಾಯಾಧೀಶರ ವಿರುದ್ಧ ಕೊಟ್ಟಂತ ದೂರನ್ನ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಯಾವ ರೀತಿ ಮಾಡ್ತಾರಂತಂದ್ರೆ ಇನ್ ಹೌಸ್ ಪ್ರೊಸೀಜರ್ ಅಂತ ಇದ್ದಾರೆ. ಅಂದ್ರೆ ಆಂತರಿಕ ಕಾರ್ಯವಿಧಾನ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ದೂರು ಕೊಟ್ಟಂತ ವ್ಯಕ್ತಿಯನ್ನ ಕರೆಸಿ ಅವರನ್ನ ವಾದಿಯನ್ನಾಗಿ ಮಾಡಿ, ನ್ಯಾಯಾಧೀಶರನ್ನ ಪ್ರತಿವಾದಿಯನ್ನಾಗಿ ಮಾಡಿ ಕೋರ್ಟಿನಲ್ಲಿ ವಿಚಾರಣೆ ಮಾಡುವಂತ ರೀತಿಯಲ್ಲಿ ಮಾಡೋದಿಲ್ಲ. ಯಾಕಂದ್ರೆ ಆ ದೂರು ಕೊಟ್ಟಂತ ವ್ಯಕ್ತಿಯಿಂದ ಏನು ಮಾಹಿತಿ ತೆಗೆದುಕೊಳ್ಬೇಕು ಅಂತ ತಗೋತಾರೆ. ಆದ್ರೆ ಯಾವ ತರ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ವಿಚಾರಣೆ ಮಾಡ್ತಾರೋ, ಏನೇನ್ ನಡೆಯುತ್ತದೆ ಅನ್ನೋದನ್ನ ಬಹಳ ರಹಸ್ಯವಾಗಿ ಇಡಬೇಕಾಗ್ತದೆ. ಮತ್ತು ಆ ವಿಚಾರಣೆ ಮುಗಿಯುವವರೆಗೂ ಯಾವುದೇ ರೀತಿ ಮಾಹಿತಿಯನ್ನ ಆ ವ್ಯಕ್ತಿಗೆ, ದೂರು ಕೊಟ್ಟಂತ ವ್ಯಕ್ತಿಗೆ ಅವರು ಕೊಡುವುದಿಲ್ಲ. ಮತ್ತೆ ವಿಚಾರಣೆಯ ಹಂತದಲ್ಲಿ ಅವನು ಭಾಗವಹಿಸಕ್ಕೆ ಅವನಿಗೆ ಅವಕಾಶ ಇಲ್ಲ. ಅವರು ಸ್ವಯಂ ಆಗಿ ತಾವೇ ಆಂತರಿಕವಾಗಿ ಅದನ್ನ ವಿಚಾರಣೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದನ್ನು ಸಹಿತ ದೂರುದಾರಿಗೆ ಆ ಫಲಿತಾಂಶವನ್ನು ಸಹಿತ ತಿಳಿಸುವುದಿಲ್ಲ. ಅದು ಗೌಪ್ಯವಾದಂತ ವಿಚಾರಣೆ ನಡೀತಿದೆ. ಅವನಿಗೆ ದೂರು ಮಾತ್ರ ಕೊಡಕ್ಕೆ ಅವಕಾಶ ಇದೆ, ಅದನ್ನ ಅವರು ಸ್ವೀಕರಿಸ್ತಾರೆ. ಅದ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತಾರೆ ಅದು ಅವ್ರಿಗೆ ಬಿಟ್ಟದ್ದು, ಅದನ್ನ ಪ್ರಶ್ನಿಸುವಂತದಕ್ಕೆ ಇಲ್ಲ ಅವಕಾಶ ಇಲ್ಲ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಈ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಜುಡಿಷರಿ .gov.in ಅಂತೇಳಿ ಈ ಒಂದು ವೆಬ್ಸೈಟ್ ಒಳಗೆ ಹೋದ್ರೆ ಇಲ್ಲಿ ಒಂದು ಗೈಡ್ಲೈನ್ಸ್ ಆಫ್ ಗ್ರೀವೆನ್ಸಸ್ ಅಂತದೆ. ಈಗ ನಾ ಹೇಳಿದಂತ ಅಂಶಗಳೇ ಇಲ್ಲಿ ಅದಾವೆ. ಈ ರೀತಿ ಇಲ್ಲಿ ನ್ಯಾಯಾಂಗವು ಸ್ವತಂತ್ರ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಇಂಡಿಪೆಂಡೆನ್ಸಿ ಆಫ್ ಜುಡಿಷರಿ ಅಂತ ಹೇಳ್ತೇವೆ. ಮತ್ತು ಇಲ್ಲಿ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇಲ್ಲಿ ನ್ಯಾಯಾಂಗದ ಕಾರ್ಯಚಟುವಟಿಕೆಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ಅದಕ್ಕಾಗಿ ಸರ್ಕಾರವು ದೂರುಗಳನ್ನ ಸಂಬಂಧಪಟ್ಟ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಕಳಿಸಿದ ನಂತರ ಯಾವುದೇ ಮುಂದಿನ ಕ್ರಮ ಅಥವಾ ಪತ್ರವ್ಯವಹಾರವನ್ನು ಮಾಡುವುದಿಲ್ಲ. ಯಾರು ಸಾರ್ವಜನಿಕರು ಕೊಟ್ಟಿರಲಿ ಅಥವಾ ಸರ್ಕಾರ ದೂರು ಕೊಟ್ಟಿರಲಿ, ಅಲ್ಲಿಯೂ ಸಹಿತ ಅವರಿಗೆ ಆ ಒಂದು ವಿಚಾರಣೆಯಲ್ಲಿ ಭಾಗವಹಿಸೋಕೆ ಅವಕಾಶ ಇಲ್ಲ. ಅವರು ದೂರು ಕೊಡ್ಬೋದು ಮಾತ್ರ, ಆದರೆ ಅಲ್ಲಿ ನಡೀತಾ ಇರುವಂತ ಕ್ರಮದ ಬಗ್ಗೆ ಯಾವುದೇ ರೀತಿ ಪತ್ರ ವ್ಯವಹಾರ ಮಾಡೋದಾಗ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಅಂತಿಮವಾಗಿ ಆ ಒಂದು ಇನ್ ಹೌಸ್ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಅವರು ವಿಚಾರಣೆ ಮಾಡಿ ತೀರ್ಮಾನಕ್ಕೆ ಕೊಡ್ತಾರೆ. ಒಮ್ಮೆ ಅವರು ವಿಚಾರಣೆ ಮಾಡಿ ಅಂತಿಮವಾಗಿ
ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆ ನ್ಯಾಯಾಧೀಶರ ವಿರುದ್ಧ ಅಥವಾ ಅವರ ಪರವಾಗಿ ಯಾವುದೇ ಒಂದು ಆದೇಶ ಮಾಡ್ಬೋದು. ಆ ರೀತಿ ಒಮ್ಮೆ ದೂರು ಕೊಟ್ಟ ನಂತರ ಒಂದು ತೀರ್ಮಾನ ಮಾಡಿದ ನಂತರ ಅದನ್ನ ಮತ್ತೆ ಪ್ರಶ್ನಿಸಿ ಅದರ ವಿರುದ್ಧವಾಗಿ ದೂರು ಕೊಡೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಒಂದೇ ಸಲ ಒಬ್ಬ ವ್ಯಕ್ತಿ ಒಂದು ವಿಷಯದ ಕುರಿತಾಗಿ ಅಥವಾ ಒಬ್ಬ ನ್ಯಾಯಾಧೀಶರ ವಿರುದ್ಧ ಒಂದೇ ಸಲ ದೂರು ಕೊಡಬೇಕು, ಮತ್ತೆ ದೂರು ಕೊಡಕ್ಕೆ ಅವಕಾಶ ಇಲ್ಲ ಅನ್ನೋದು ತಿಳ್ಕೊಳ್ಬೇಕು. ಮತ್ತು ಈ ದೂರು ಕೊಡಬೇಕಾದ್ರೂ ಸಹಿತ ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ದೂರನ್ನ ಮಾತ್ರ ಸಲ್ಲಿಸಬೇಕು. ದೂರಿನ ಜೊತೆಗೆ ಮನವಿಗಳಿರ್ತವೆ, ಇತರ ದಾಖಲಾತಿಗಳನ್ನ ಈ ತಮ್ಮ ಒಂದು ಮನವಿ ಇರ್ತದೆ ಅಥವಾ ಅವ್ರ ಮೇಲೆ ಆರೋಪ ಇರ್ತದೆ ಅದರ ಒಂದು ಪತ್ರದ ಜೊತೆಗೆ ಕಳಿಸಬಾರ್ದು. ಎಲ್ಲ ದಾಖಲಾತಿಗಳನ್ನ ಅವರು ವೈಯಕ್ತಿಕವಾಗಿ ಕೊಡಬೇಕಾಗ್ತದೆ ಅಥವಾ ಅವರ ಪ್ರತಿನಿಧಿ ಮೂಲಕ ಕೊಡಬೇಕಾಗ್ತದೆ ಅಥವಾ ಅದಕ್ಕಾಗಿ ನೇಮಕಗೊಂಡಂತ ವಕೀಲರು ಇರ್ತಾರೆ ಅವ್ರ ಮೂಲಕ ದಾಖಲಾತಿಗಳನ್ನ ಖುದ್ದಾಗಿ ಹೋಗಿ ಸಲ್ಲಿಸಬೇಕಾಗ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮತ್ತು ಈ PG ಪೋರ್ಟಲ್ ಅಂತ ಇದ್ರ ಕುರಿತಾಗಿ ನಾ ಬೇರೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಅಂದ್ರೆ ಸಾರ್ವಜನಿಕ ದೂರುಗಳನ್ನ ಕುಂದುಕೊರತೆಗಳನ್ನ ಸಲ್ಲಿಸಲಿಕ್ಕೆ ಸರ್ಕಾರದ ಒಂದು ವೆಬ್ಸೈಟ್ ಇದೆ. ಸೊ ಇಲ್ಲಿ ಆನ್ಲೈನ್ ಮೂಲಕ ದೂರುಗಳನ್ನ ಸಲ್ಲಿಸಕ್ಕೆ ಅವಕಾಶ ಇರುವಾಗ ಇಲ್ಲಿ ಇಮೇಲ್ ಮೂಲಕ ದೂರುಗಳನ್ನ ಸಲ್ಲಿಸಕ್ಕೆ ಅವಕಾಶ ಇಲ್ಲ. ಸೊ ಒಂದು ಈ PG ಪೋರ್ಟಲ್ ಮೂಲಕ ಸಲ್ಲಿಸಬೇಕು, ಇಲ್ಲ ಪತ್ರ ಮೂಲಕ ದೂರುಗಳನ್ನು ಸಲ್ಲಿಸಬೇಕು ಮತ್ತು ದಾಖಲಾತಿಗಳನ್ನ ತಾವು ಖುದ್ದಾಗಿ ಅಥವಾ ತಮ್ಮ ಪ್ರತಿನಿಧಿ ಮೂಲಕ ಅಥವಾ ವಕೀಲರ ಮೂಲಕ ಅಲ್ಲಿ ಸಲ್ಲಿಸಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಈ ನ್ಯಾಯಾಧೀಶರ ವಿರುದ್ಧ ಯಾರಾದ್ರೂ ದೂರು ಕೊಡ್ಬೇಕಾದ್ರೆ ಕೆಲವೊಂದು ಜನ ತಮ್ಮ ಹೆಸರನ್ನ ಬಹಿರಂಗಪಡಿಸಬಾರ್ದು ಅಂತ ಹೇಳಿ ಅಥವಾ ಯಾವುದೋ ಒಬ್ಬ ನ್ಯಾಯಾಧೀಶರ ಮೇಲೆ ಯಾವುದೋ ಒಂದು ಸೀಟ್ ಇಟ್ಟುಕೊಂಡು ಸುಮ್ಮನೆ ಒಂದು ಮೂಕ್ ಅರ್ಜಿ ಅಂತೇಳಿ ಬರೆದು ಹಾಕಿಬಿಡೋದು. ಈ ರೀತಿ ಮಾಡಿದ್ರೆ ಅಲ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ. ಯಾಕಂತಂದ್ರೆ ಈ ರೀತಿ ವಿನಾಕಾರಣ ನ್ಯಾಯಾಧೀಶರ ವಿರುದ್ಧ ದೂರು ಕೊಡೋದು, ಕೆಲಸಕ್ಕೆ ತೊಂದರೆ ಮಾಡೋದು, ಈ ರೀತಿ ಕೆಲವೊಂದು ವ್ಯಕ್ತಿಗಳ ಮಾಡೋದ್ರಿಂದ ಅಲ್ಲಿ ನ್ಯಾಯಾಧೀಶರಿಗೆ ನಿರ್ಭೀತಿಯಿಂದ ನಿಷ್ಪಕ್ಷಪಾತದಿಂದ ಕೆಲಸ ಮಾಡಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾನೂನಿನಲ್ಲಿ ಒಂದು ಬದಲಾವಣೆ ಮಾಡಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಮಾರ್ಗಸೂಚಿ ಕೊಟ್ಟಿದೆ. ಅದರ ಪ್ರಕಾರ ಕರ್ನಾಟಕದ ಹೈಕೋರ್ಟ್ ಸಹಿತ ಒಂದು ಸರ್ಕ್ಯುಲರ್ ಅನ್ನ ಹೊರಡಿಸಿದೆ. ಅದು 31/3/2017 ಅದರ ಪ್ರಕಾರ ಯಾವುದೇ ದೂರು ಕೊಡಬೇಕಾದ್ರೆ ವ್ಯಕ್ತಿ ಕೇವಲ ಒಂದು ಅರ್ಜಿ ಕಾಗದದಲ್ಲಿ ದೂರು ಕೊಡೋದಲ್ಲ, ಅದಕ್ಕೆ ಒಂದು ಪ್ರಮಾಣ ಪತ್ರವನ್ನ ಅಂದ್ರೆ ತಾನು ಹೇಳುವಂತ ವಿಷಯ ಎಲ್ಲ ಸತ್ಯವಾಗಿದ್ದು ಸತ್ಯವಲ್ಲದೆ ಬೇರೆ ಏನು ಹೇಳ್ತಾ ಇಲ್ಲ ಅನ್ನೋ ಪ್ರತಿಜ್ಞೆಯನ್ನ ಮಾಡಿ ಪ್ರಮಾಣ ಪತ್ರ ಜೊತೆಗೆ ಅಲ್ಲಿ ದೂರು ಸಲ್ಲಿಸಬೇಕು. ಈ ರೀತಿ ಕುಂದುಕೊರತೆಗಳನ್ನ ಪ್ರಮಾಣ ಪತ್ರ ಮೂಲಕ ಸಂಬಂಧಪಟ್ಟ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಕಳಿಸಬೇಕಾಗ್ತದೆ. ಈ ರೀತಿ ಕಳಿಸಿದ್ರೆ ಮಾತ್ರ ಅದನ್ನ ಪರಿಗಣಿಸ್ತಾರೆ. ಅಂದ್ರೆ ಇಲ್ಲಿ ವ್ಯಕ್ತಿ ತನ್ನ ಹೆಸರನ್ನ ಗೌಪ್ಯವಾಗಿ ಇಡುವುದಕ್ಕೆ ಅವಕಾಶ ಇಲ್ಲ ಮತ್ತು ತಾನು ಹೇಳುವಂತ ಹೇಳಿಕೆಗಳು ಸತ್ಯದಿಂದ ಕೂಡಿದೆ ಅಂತ ಹೇಳಿ ಪ್ರಮಾಣ ಪತ್ರದ ಮೂಲಕ ಪ್ರತಿಜ್ಞೆಗೈದು ಕಳಿಸಿದರೆ ಮಾತ್ರ ಅದನ್ನ ಪರಿಗಣಿಸ್ತಾರೆ ಹೊರತಾಗಿ ಸುಮ್ಮನೆ ಒಂದು ಅರ್ಜಿ ಕೊಟ್ಟು ನ್ಯಾಯಾಧೀಶರ ವಿರುದ್ಧ ದೂರು ಕೊಡಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಳ್ಬೇಕು. ಸೊ ಈ ರೀತಿ ನ್ಯಾಯಾಧೀಶರ ವಿರುದ್ಧ ದೂರು ಬಂದಾಗ ಸಂಬಂಧಿಸಿದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸೂಕ್ತವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತವೆ. ಆದರೆ ದೂರು ಕೊಟ್ಟಂತ ವ್ಯಕ್ತಿಗಳಿಗೆ ಆ ಒಂದು ವಿಚಾರಣೆಯಲ್ಲಿ ಭಾಗವಹಿಸಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ಇದು ಅಧೀನ ನ್ಯಾಯಾಂಗದ ನ್ಯಾಯಾಧೀಶರ ವಿಚಾರಣೆ ಕುರಿತಾಗಿರುವಂತಹ ಮಾಹಿತಿ. ಸೊ ಒಟ್ಟಾರೆಯಾಗಿ ನ್ಯಾಯಾಧೀಶರ ದುರ್ನಡತೆ ಮತ್ತು ಅಸಮರ್ಥತೆ ಕುರಿತಾಗಿ ಇರುವಂತಹ ಕಾನೂನು ಮಾಹಿತಿ. ಧನ್ಯವಾದಗಳು.